ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ನಾವು ಇವತ್ತು ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಮಾರ್ಕೆಟ್ಗೆ ಹೋಗೋ ಕೆಲಸ ಏನಂದ್ರೆ ರಾಗಿ ಹುಡುಕಿ ಜೋಳ ರೊಟ್ಟಿ ಮಾಡೋಕ್ಕೆ ಜೋಳನೂ ಹುಡುಕಿ, ಜೋಳ ಸಿಗೋ ಡೌಟು, ರಾಗಿ ಸಿಗೋದು 100%. ಅದನ್ನ ಹುಡ್ಕೊಂಡು ಅದನ್ನ ತೊಗೊಂಡು ನೆಕ್ಸ್ಟು ರಾಗಿ ಅದನ್ನ ಬೀಸೋ ಮಷಿನ್ಗೆ ಹೋಗಿ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಯಾರೋ ಒಬ್ರು ಒಂದು ಅಡ್ರೆಸ್ ಹೇಳಿದ್ದಾರೆ, ಅಲ್ಲಿಗೋಗ್ಬಿಟ್ಟು ಅದನ್ನು ಹುಡುಕಿ ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಬೀಸ್ಕೊಂಡು ಮನೆಗೆ ತೊಗೊಂಬರೋವಂಥ ಒಂದು ಪ್ಲ್ಯಾನ್ ಇವತ್ತು. ಅದಕ್ಕೋಸ್ಕರ ಹೋಗ್ತಿದ್ದೀವಿ. ಅರ್ಲಿ ಮಾರ್ನಿಂಗ್. ಇವಾಗ ಟೈಮ್ ಬಂದು 8:41. ಇಡ್ಲಿ ಚಟ್ನಿ, ಸೇಮ್ ಲೈಕ್ ಇಂಡಿಯನ್ ಮನೆ ಟೇಸ್ಟ್. ಅಲಸಂದೆ ವಡೆ ಅಂತ ನಾವು ಇದಕ್ಕೆ, ನೀವೇನು ವಡೆ ಅಂತ? ಅಲಸಂದೆ ವಡೆನಾಯ್ತು. ಓಕೆ ಗೈಸ್, ಇಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಉದ್ದಿನ ವಡೆ ಅಲ್ವಾ? ಎಷ್ಟು ಸಕ್ಕತ್ತಾಗಿ ಮಾಡಿದ್ರೆ ಅಂದರೆ ಇಂಡಿಯನ್ ಅದೇ ಟೇಸ್ಟ್ ಇರೋದು. ಅಲ್ಲಿ ಏನು ಹೋಟೆಲಲ್ಲಿ ತಿಂತೀವಿ ನಾವು, ಹೋಟೆಲ್ ಮನೇಲಿ ಅದೇ ಇದೆ, ಒಂಚೂರು ಏನೂ ಡಿಫ್ರೆನ್ಸ್ ಇಲ್ಲ ಅಲ್ವಾ? ಇಡ್ಲಿ ಕೂಡ ತುಂಬ ಸಾಫ್ಟಾಗಿದೆ. ನಾನು ಇಡ್ಲಿ ತಿನ್ನಲ್ಲ, ಆದರೆ ಇದು ಸಾಫ್ಟಾಗಿರೋದು ನೋಡ್ಬಿಟ್ಟು ಇವತ್ತು ನಾನು 4 ತಿಂದಿದ್ದೀನಿ, ಇಷ್ಟು ಉಳಿಸಿದ್ದೀನಿ. ಬಟ್ ಫುಲ್ಲಾಗಿದೆ. ವಡೆ ಚೆನ್ನಾಗಿದೆ ಅಂತ ವಡೆ ತಿಂತಾಯಿದ್ದೀನಿ. ಓಕೆ ಗೈಸ್, ನಮ್ದು ಇವಾಗ ಟಿಫನ್ ಆಯಿತು. ಇವರು ಇವಾಗ ನಮಗೆ ಕಾಫಿ ಮಾಡ್ತಿದ್ದಾರೆ. ಇಲ್ಲಿ ಟೀ ಮಾಡಿರ್ತಾರೆ, ಬಟ್ ಇವರು ನಮಗೆ ಕಾಫಿ ಮಾಡ್ಕೊಡ್ತಾ ಇದ್ದಾರೆ. ಇವಾಗ ಕುಡಿಬೇಕು. ಆಂಟಿಕ್ ಪೀಸು, ತೂಕದ ಮಷಿನ್ ನೋಡಿ, ವೇಟಿಂಗ್ ಮಷಿನ್ ಹೆಂಗಿದೆ. ಇದು ಮೂವ್ಮೆಂಟ್ ಆಗುತ್ತಾ? ಇದು ಇಲ್ಲಿ ಹಾಕಿದ್ರೆ ಇಲ್ಲಿ ನೋಡು. ಅಲ್ಲ, ಸೊ ನಮ್ಮ ಕಡೆ ಎಲ್ಲ ಡಿಜಿಟಲ್ ಕಂಪ್ಲೀಟ್ ಆಗಿ ಇವಾಗ ಇಲ್ಲಿ ಇದು ಯೂಸ್ ಮಾಡ್ತಾರೆ. ಸ್ಟಿಲ್ ಇಲ್ಲೂ ಡಿಜಿಟಲ್ ಇದೆ, ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತಿದ್ದಾರೆ. ಹೆವಿ ವೇಟಿಗೆ ಯೂಸ್ ಆಗುತ್ತೆ. ರೆಡ್ ಚಿಲ್ಲಿ ಇನ್ನು ಪೂರ್ತಿ ಒಣಗಿಲ್ಲ, ಒಂದು ಲೆವೆಲ್ಗಿದೆ. ಇವತ್ತು ಮಾರ್ಕೆಟು ಫುಲ್ ಖಾಲಿ ಇದೆ, ತುಂಬ ಜನ ಇಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ರಜೆಗಳಿದ್ದಾರೆ, ಎಲ್ಲ ಖಾಲಿ ಅಂಗಡಿಗಳಿದೆ. ನಾವು ಹುಡ್ಕೊಂಬಂದಿದ್ದು ರಾಗಿ ನಮಗೆ ಸಿಗ್ತಿಲ್ಲ. ಇವರು ನಮ್ಮ ಗೊತ್ತಲ್ಲ ಗೈಸ್, ಇವರು ಅರುಣ್ ಜಾಯ್ ಅಂತೇಳಿ. ನೋಡಿ ಇದು ಇದು ಕಸ್ತೂರಿ ಮೇತಿನಾ? ಗೈಸ್, ಇದು ಏನು ಅಂತ ನಮ್ಗೆ ಗೊತ್ತಿಲ್ಲ, ಇದನ್ನೂ ಗೊತ್ತಿಲ್ಲ. ಇದು ಧನ್ಯ, ಕೊತ್ತಂಬರಿ ಕಾಳು, ಒಣ ಶುಂಠಿ, ರಾ ಗೋಧಿ, ಇದು ಕೂಡ ವೆರೈಟಿ ಆಫ್ ಗೋಧಿ, ಕಿಡ್ನಿ ಬೀನ್ಸ್ ಅನ್ಸುತ್ತೆ, ಬ್ಲ್ಯಾಕ್ ಚೆನ್ನ, ವೈಟ್ ಚೆನ್ನ, ಗೋಧಿ, ಮ್ಯಾಕ್ರೋನಿ, ಪಾಸ್ತಾ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಅದು, ಇದು ಗೋಧಿ, ರೆಡ್ ರೈಸ್. नो नगेल फिल्म जारे हम तक सिल्क ना बना अरे सिल्क रुक लो बेच रुक लो सिंथ साथ तवाती मेटल तवाती हुले साथ नगे चावल ಎಲ್ಲ ಮಸಾಲೆಗಳು. ನಗೆ ಹುಳೆ ಸದ ಮಿತು ಅದು ಮಸಾಲೆ ಸುಂದಿರೋ 5 ಕಿಲೋ ಬಿಚ್ಚ ಅಸೈ ಬೋಲ್ ರೈಸ್ ನಗರಣ ಅಲ್ಲೆಲ್ಲ ಚಲ್ತಾ ಆಯಿಲ್ ರೈಸ್ ನಮಗೆ ಅಪ್ಪ ಮೇಡಮ್ ಯೋ ಅರ್ಜು ये जरा ರಾಗಿಗೆ ಹಮಾರೆ ಕಲ್ಲಿ ಮಸಾಲ ಅಂತಾರೆ. ಮಸಾಲ ನೋಡಕ್ಕೆ ಬಂದಿದೆ. ಮಸಾಲ 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 ಇದೇನು ಪುಂಜರ
ಏನೋ ಗೊತ್ತಿಲ್ಲ. ಇಂಜರ ಬೇಳೆ ಇದು ಭತ್ತದ ಥರ ಇದೆ ಅಲ್ವಾ? ಅಲ್ಲ ಅಲ್ಲ, ಭತ್ತದ ಥರ ಇದೆ, ಗೋಧಿ ಥರ ಇದೆ. ಸರಿ ಗೋಧಿ ಥರ ಇದೆ. ಗೋಧಿನೇ ಸಿಪ್ಪೆ ಎಲ್ಲ ಇದೆ. ಆದರೆ ಗೋಧಿ ಸಿಗುತ್ತೆ, ವೈಟ್ ಚೆನ್ನಾಗಿದೆ, ಬ್ಲ್ಯಾಕ್ ಚೆನ್ನಾಗಿದೆ, ಬೇಳೆ ಇದೆ. ನೀನು ಅಂಗಡಿ ಇಟ್ಕೊಂಡು ಇದು ಪಾಸ್ತಾನಾ? ಇದು ಸಣ್ಣದು ಮ್ಯಾಕ್ರೋನಿ. ಇಲ್ಲಿದೆ, ಅಲ್ಲಿದೆ. ಇದು ಅರಿಶಿನ ಕೊಂಬು ಕೊಂಬು ಇದೆ, ಗೋಧಿ ಇದೆ. ಇದೆಲ್ಲ ಇಲ್ಲಿದೆ ಅಣ್ಣ. ವೆಂಕಟಣ್ಣ ನೋಡ ಬ್ಲಾಕ್ ಇದೆ. ಯಾವ ಬ್ಲಾಕು? ಇದು ಕುಚ್ಚಲಕ್ಕಿ ಬ್ಲಾಕ್ ಅಲ್ಲ, ಮಂಗಳೂರು ಕಡೆ ಮಾಡೋದು. ಇಂಜರ ಮತ್ತೆ ಬ್ಲಾಕ್ ಮಾಡೋದು. ಅವನು ಹೇಳ್ತಾ ಇದ್ದ ಗೈಸ್, ನಾವೇನೋ ಅಂದ್ಕೊಂಡು ಬಂದ್ವಿ, ಏನೋ ಆಯಿತು. ರಾಗಿ ತೊಗೊಂಡು ರಾಗಿ ಬೀಸೋದು ಅದೆಲ್ಲ ವೀಡಿಯೋ ಮಾಡಿ ತೋರಿಸೋಣ ಹೆಂಗಿರುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಯಾಕಂದರೆ ಇವತ್ತು ಸಂಡೇ ಅನ್ನೋ ರೀಸನ್ಗೋ ಅಥವಾ ಇಷ್ಟು ಬೇಗ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದಿದ್ದಕ್ಕೋ ಗೊತ್ತಿಲ್ಲ, ಶಾಪ್ಸೇ ಓಪನ್ ಆಗಿರಲಿಲ್ಲ ತುಂಬ ಮಾರ್ಕೆಟಲ್ಲಿ. ಒಂದು 7-8 ಶಾಪ್ನ ನಾವು ವಿಚಾರಿಸಿದ್ವಿ, ಬಟ್ ಆ ಶಾಪ್ಗಳಲ್ಲಿ ಅದು ಇರಲೇ ಇಲ್ಲ, ರಾಗಿ ಬೇರೆ ಎಲ್ಲ ಇತ್ತು. ಸೊ ಅದಕ್ಕೆ ಅವ್ರು ಹೇಳಿದ್ರು ಮೇ ಬಿ ಸಂಜೆ ಬರಬೇಕೇನೋ ಅಂತ ಹೇಳಿ. ಆಮೇಲೆ ಸ್ವಲ್ಪ ಜನ ಅಂತಾರೆ ಇಲ್ಲ ಇವತ್ತು ಸಂಡೇ ಓಪನ್ ಆಗೋಲ್ಲ ಅಂತಲೂ ಹೇಳ್ತಾರೆ. ಅದಕ್ಕೆ ಒಬ್ಬ ಶಾಪ್ ಅವ್ರದ್ದು ನಂಬರ್ ತೊಗೊಂಡು ಬಂದಿದ್ದೀವಿ, ಅವರು ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅಂದರೆ ನಾಳೆ ಇರುತ್ತೆ ಅಂತ. ಅದಕ್ಕೆ ಸಂಜೆ ಒಂದು ಸರಿ ಅವ್ರಿಗೆ ಕಾಲ್ ಮಾಡಿ ಇನ್ ಕೇಸ್ ಇದ್ದರೆ ಡೆಲಿವರಿ ಮಾಡೋಕ್ಕೆ ಹೇಳಬೇಕು. ಇಲ್ಲಾಂದರೆ ನಾವೇ ಬಂದು ತೋರಿಸ್ಬೇಕಂದ್ರೆ ನೆಕ್ಸ್ಟ್ ಸಂಡೇ ಹಾಗೆ ಯಾವಾಗಾದರೂ ಮಾಡಬೇಕಷ್ಟೆ. ನೋಡೋಣ ಹೆಂಗಾಗುತ್ತೆ, ಇವ್ರೇನು ಹೇಳ್ತಾರೆ ಅಂತ. ಸೊ ಇವಾಗ ಹೋಟೆಲಲ್ಲಿ ಬಂದು ಕೂತಿದ್ದೀವಿ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಅಂದರೆ ನಮಗೆ ಮಜ್ಜಿಗೆ ಹಾಲು ಸಿಗ್ತಿತ್ತು ನಮಗಲ್ವಾ, ಸೊ ತುಪ್ಪ ಇಲ್ಲೆಲ್ಲ ಸಿಗಲ್ಲ. ಅದಕ್ಕೆ ಬೆಣ್ಣೆ ಅದೇನಾದರೂ ಹಾಲಲ್ಲಿ ಉಳಿದಿರುತ್ತಲ್ಲ ಅದನ್ನ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಅದು ಕಡಗೋಲು ಇರಲಿಲ್ಲ. ಇಲ್ಲೂ ವುಡ್ದು ಶಾಪಲ್ಲಿ ಫೋಟೋ ಹೊಡೆದು ಹಿಡ್ದು ತೋರಿಸಿದ್ವಿ ಈ ಥರ ಇರುತ್ತಾ ಅಂತ. ಇಲ್ಲಿ ವುಡ್ದೇ ಇಲ್ಲ, ಅದು ಹಿಟ್ಟು ಕಲಸೋದು ಒಂದು ಸ್ಟೀಲ್ದು ಬರುತ್ತಲ್ವ. ಸೊ ಈ ಹೋಟೆಲಲ್ಲೂ ಅದರಲ್ಲೇ ಮಜ್ಜಿಗೆ ಮಾಡ್ತಾರಂತೆ. ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಅನ್ಸುತ್ತೆ ಅದರಲ್ಲಿ ಕಡಗೋಲ್ ಬಂದಂಗೆ. ಅದಕ್ಕೆ ಇರಂಗಿರಲಿ, ಮತ್ತು ಇವರು ಮಾಡ್ತಾರಲ್ವ ಟ್ರೈ ಮಾಡೋಣ ಅಂತ ಅದು ಒಂದು ಮಜ್ಜಿಗೆ ಇದು ಮಾಡೋದಕ್ಕೆ ತೊಗೊಂಡಿದ್ದೀವಿ. ಆಮೇಲೆ ಟಾಯ್ಲೆಟ್ ಬ್ರಷ್ ಅದು ಏನೋ, ಆಮೇಲೆ ನಮ್ಮದೊಂದು ಏನೋ ಸ್ಕಿನ್ ಕೇರ್ದೊಂದು ಐಟಮ್ ಇತ್ತು, ಅದನ್ನು ತೊಗೊಂಡು ಸ್ವಲ್ಪ ಕೊತ್ತಂಬರಿ ಅದೆಲ್ಲ ತೊಗೊಂಡು ಬಂದಿದ್ದಕ್ಕೆ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ. ಇವರಲ್ಲಿ ಅವ್ರ ಫ್ರೆಂಡ್ ಹತ್ರ ಅದೇನೋ ಮಾತಾಡೋಕ್ಕೆ ಹೋಗಿದ್ದಾರೆ. ಹೋಟೆಲಲ್ಲಿ ಆವಾಸ ಹೋಟೆಲಲ್ಲಿದ್ದೀವಿ. ಇವಾಗ ಇಲ್ಲಿಂದ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಅದೇ ಕೇಳ್ತಿದ್ದಾರೆ, ಹೆಂಗೋ 11 ಗಂಟೆ ಆಗಿದೆ, ಏನಾದರೂ ನೋಡ್ಕೊಂಡು ಹೋಗೋಣ, ಏನಾದರೂ ಇದ್ದರೆ ಹೇಳು ಅಂತ ಹೇಳ್ತಿದ್ದಾರೆ. ಬಟ್ ಏನು ನನಗೆ ಯಾಕೋ ಮೂಡಿಲ್ಲ, ಬಿಸಿಲು ಸ್ಟಾರ್ಟ್ ಆಯಿತು, ಸಾರಿ. ಅದಕ್ಕೆ ನೋಡ್ಬೇಕು ಇವಾಗ. ಏನಿಲ್ಲ, ಬನ್ನಿ ಹೋಗೋಣ ಮನೆಗೆ ಅಂತ ಅಂದೆ. ಪಾಪ ಅವ್ರಿಗೂ ಒಂದೇ ದಿನ ರೆಸ್ಟ್ ಮಾಡಲಿ. ಮತ್ತು ಇವಾಗ ರಾಗಿದು ಮಾಡಬೇಕು ಅಂತಲೇ ಅರ್ಲಿ ಮಾರ್ನಿಂಗ್ ನಾವು ನೋಡಿ, ಇವತ್ತು ಡೈಲಿ 6:30ಗೆ ಎದ್ದೇಳ್ತಿದ್ವಿ. ಇವತ್ತು ಕೂಡ 7ಗೇನೋ ಎದ್ಬಿಟ್ಟು ಎಲ್ಲ ಫ್ರೆಶ್ ಸ್ನಾನ ಮಾಡಿಕೊಂಡು ಬಂದ್ವಿ. ಅದಕ್ಕೆ ಹೋಗಿ ಇವಾಗಾದರೂ ಅವ್ರು ರೆಸ್ಟ್ ಮಾಡಲಿ, ಬೇಡ ಅಂತಲೇ ಹೇಳ್ತೀನಿ. ಹೋಗಬೇಕು ಇವಾಗ, ಹೊರಡ್ತೀವಿ ಅಷ್ಟೇ, ಇನ್ನೇನು ಬೇಡ. ಮತ್ತೇನಾದರೂ ಕ್ಲಿಪ್ಸ್ ಸಿಕ್ಕರೆ ಆ್ಯಡ್ ಮಾಡ್ತೀನಿ, ಇಲ್ಲ ಅಂದರೆ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಓಕೆ, ಸಾರಿ, ನಾವೇನೋ ಅಂದ್ಕೊಂಡ್ವಿ ತೋರಿಸ್ಬೇಕಂತ, ಅದಾಗಲಿಲ್ಲ. ನೆಕ್ಸ್ಟ್ ಇನ್ ಕೇಸ್ ಇವರು ಏನೇನೋ ತರಿಸಿ ಇದನ್ನು ಮಾಡಿ ಹಿಟ್ಟು ಮಾಡಿಸ್ಬಿಟ್ರೆ ಮಾಡೋಕ್ಕಾಗಲ್ಲ. ಇಲ್ಲ ನೋಡಿ, ಇವಾಗ ನಾಳೆ ನಾಳೆವರಲ್ಲಿ ಏನೂ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟು ಕರೆಕ್ಟಾಗಿ ಆ ಶಾಪ್ಸ್ ಯಾವಾಗ ಓಪನ್ ಆಗುತ್ತೆ ಅದನ್ನ ವಿಚಾರಿಸ್ಕೊಂಡು ಮುಂಚೆನೇ ಕೇಳಿಕೊಂಡು ಬಂದು ಅದನ್ನು ತೋರಿಸ್ತೀವಿ ಅಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.